ಪ್ರಿಯ ವೀಕ್ಷಕರೇ, ನಮ್ಮ ಕಾಂಗ್ರೆಸ್ ಸರ್ಕಾರ ಯಾಕೆ ಹೀಗೆ ನಮ್ಮ ಸಮಾಜವನ್ನು ನಡೆಸ್ಕೋತಾ ಇದೆಯೋ ಒಂದು ಅರ್ಥ ಆಗ್ತಾ ಇಲ್ಲ. ಈಗ MP ಸೀಟ್ ಕೊಡ್ತಾರೆ ಅಂತ ಒಂದು ನ್ಯೂಸ್ ಆಗಿತ್ತು. MP ಸೀಟ್ ಕೈತಪ್ಪೋಯ್ತು. MP ಸೀಟ್ ಕೈತಪ್ಪೋದ ನಂತರ ಇದೇ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಒಂದು ಅಧ್ಯಕ್ಷ ಸ್ಥಾನವನ್ನು ನಿಖೇತ್ ರಾಜ್ ಅವರಿಗೆ ಆಯಿತು ಅಂತ ಒಂದು ಅನೌನ್ಸ್ಮೆಂಟ್ ಆಯಿತು. ಸಮಾಜ ಈಗ ಎರಡನೇ ಜನರೇಷನ್ ನಾಯಕರು ಇಲ್ಲಪ್ಪ ಅಂತ ಒಂದು ನೋವಿನಲ್ಲಿದ್ದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಾಗ ಎಲ್ಲ ಒಂದು ಕಡೆ ನಮ್ಮ ಸಮಾಜವನ್ನು ಕೈ ಬಿಡಲಿಲ್ಲಪ್ಪ ಅನ್ನೋ ಒಂದು ನೆಮ್ಮದಿಯೇ ನಮಗೆ ಸಿಕ್ಕಿತ್ತು. ಈಗ ಏಕಾಏಕಿ ನಿಖೇತ್ ರಾಜ್ ಅವ್ರನ್ನ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಚೇಂಜ್ ಮಾಡಿದಾಗ ಮೇಲಧಿಕಾರಿಗಳಾಗಿ ಕೂತಾಗ ನಿಮಗೇನೋ ಅದು ಚೇಂಜ್ ಮಾಡೋದು ಈಸಿ ಅನಿಸುತ್ತೆ. ಒಬ್ಬ ಕಾರ್ಯಕರ್ತನಾಗಿ ಸುಮಾರು 10-12 ವರ್ಷಗಳ ಒಂದು ಕಾಂಗ್ರೆಸ್ ಸರ್ಕಾರದ ವಕ್ತಾರರಾಗಿ ಕೆಲಸ ಮಾಡಿದಂಥ ನಿಖೇತ್ ರಾಜ್ ಅವರಿಗೆ ಎಷ್ಟು ನೋವಾಗಿರಬೇಕು. ನಿಖೇತ್ ರಾಜ್ ಅವರೊಬ್ಬರಿಗೆ ಅಲ್ಲ, ಮತ್ತು ಸಮಾಜದ ಎಲ್ಲ ಗಣ್ಯರಿಗೂ, ಎಲ್ಲ ಸಾಮಾನ್ಯ ಜನರಿಗೂ ಕೂಡ ತುಂಬ ನೋವನ್ನ ಸಂಗತಿ ಇದು. ಯಾಕಂದರೆ ಇವಾಗ ನಮ್ಮಲ್ಲಿ ಇರುವಂಥವರು ಬೆರಳೆಣಿಕೆಯಷ್ಟು ಜನ ನಾವು ಇಲ್ಲ ಅಂತ ನಾವು ಏನು ಪರಿತಪಿಸ್ತಾ ಇದ್ದೀವಿ. ಇಂಥ ಒಂದು ಕಾಲ ಮಟ್ಟದಲ್ಲೇ ನೀವು ಈಗ ಕೊಟ್ಟಂತಹ ಅಧಿಕಾರವನ್ನು 2 ದಿನದಲ್ಲೇ ನೀವು ಚೇಂಜ್ ಮಾಡ್ತೀರಿ ಅಂತ ಅಂದರೆ ನಾವು ಈ ಒಂದು ಇದನ್ನು ಅರಗಿಸ್ಕೊಳ್ಳೋಣ ಹೇಳಿ. ನಮ್ಮ ಸಮಾಜವನ್ನು ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಗಾಕ್ಸ್ಬಿಟ್ಟಿದ್ರಾ ಅಥವಾ ನಾವೇ ಸಿಗಾಕೊಂಡಿದ್ದೀವ ಅಂತ ಅನ್ಕೋತಾ ಇದ್ದೀವಿ. ದಯವಿಟ್ಟು ಇಂಥ ಒಂದು ಕೆಲಸವನ್ನು ಯಾರಿಗೂ ಮಾಡೋಕ್ಕೆ ಹೋಗಬೇಡಿ. ಅಲ್ಲ, ನೀವು ಅಧಿಕಾರ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಕಡೆ ಎಲ್ಲೋ ಒಂದು ಕಡೆ ಬಿಡಪ್ಪ ನೆಕ್ಸ್ಟ್ ಏನೋ ಬರುತ್ತೆ, ನೆಕ್ಸ್ಟ್ ಏನೋ ಕೊಡ್ತಾರೆ ಅನ್ನೋ ಒಂದು ಆಶಾ ಭಾವನೆಯಲ್ಲಿ ಇರ್ತೀವಿ. ಬಟ್ ಈ ಥರ ಕೊಟ್ಟು ಕಿತ್ಕೊಳ್ಳೋದ ಕೆಲಸ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಸಿದ್ದರಾಮಯ್ಯನವರೇ, ನೀವು ಯಾವ ಪರಿಸ್ಥಿತಿಯಲ್ಲಿ ಯಾವ ಇದರಲ್ಲಿ ಆ ಒಂದು ಇದನ್ನು ಚೇಂಜ್ ಮಾಡಿದ್ರು ನಮಗಂತೂ ಗೊತ್ತಿಲ್ಲ. ಬಟ್ ನಿಮ್ಮ ಸಂದಿಗ್ಧ ಪರಿಸ್ಥಿತಿ ಏನೇನಿತ್ತೋ ನಮಗೆ ಗೊತ್ತಿಲ್ಲ. ಬಟ್ ಏನಂದರೆ ನಮ್ಮ ಎಲ್ಲ ಸಮಾಜ ನಿಮ್ಮನ್ನ ಆ ಒಂದು ಶಿಖರದಲ್ಲಿಟ್ಟು ನೋಡ್ತಾ ಇದೆ. ದಯವಿಟ್ಟು ಆ ಒಂದು ಸ್ಥಾನದಲ್ಲಿ ಕೂರಿಸು, ನಿಮ್ಮನ್ನ ಚಪ್ಪಾಳೆ ಹೊಡೆದು ನಿಮ್ಮನ್ನ ಹುರಿದುಂಬಿಸಿ ಇದೆಲ್ಲ ಮಾಡ್ತಾ ಇದೆಯೋ ಅಂಥವ್ರಿಗೆ ದಯವಿಟ್ಟು ಮಾನಸಿಕ ಹಿಂಸೆಯನ್ನು ಕೊಡಬೇಡಿ. ನೀವು ಯಾರಿಗೂ ಅಧಿಕಾರ ಕೊಡದಿದ್ರೂ ಪರವಾಗಿಲ್ಲ, ನೀವೊಬ್ಬರೇ ಇರ್ರಿ, ತೊಂದರೆ ಏನಿಲ್ಲ. ನೀವೊಬ್ಬರೇ ಇದ್ರೂ ಜೈ ಅಂತೀವಿ, ಅಂಥ ಶತಮೂರ್ಖರು ನಾವು. ದಯವಿಟ್ಟು ಹೇಳ್ತೀವಿ. ಯಾಕಂದರೆ ಎಲ್ಲೋ ಒಂದು ಕಡೆ ನಮಗೆ ಇದೆ ಆ ಆಶಾ ಭಾವನೆ. ನೀವು ಮಾಡಿದಂಥ ಕೆಲಸ ಕಾರ್ಯಗಳು ನಮಗೆಲ್ಲವೂ ಇಷ್ಟ ಆಗಿದೆ, ಇಲ್ಲ ಅಂತ ಅಲ್ಲ. ಬಟ್ ಹಾಗಂತ ಈಗ 2ನೇ ಜನರೇಷನ್ ಏನೋ ಒಬ್ಬರು ನಿಖೇತ್ ರಾಜ್ ಅಂತವರು ಕೂತ್ಕೋತಾರೆ ಅಂದಾಗ ಅವರಿಂದ 4 ಜನ ಇರ್ತಾರೆ ಅನ್ನೋ ಒಂದು ಕನ್ಸನ್ನಿತ್ತು, ನಮಗೆ ಒಂದು ಆಸೆ ಇತ್ತು. ಯಾಕಂದ್ರೆ ನಿಖೇತ್ ರಾಜ್ ಅವರು ಬರೀ ಒಂದು ಭಾಷಣಕಾರರಲ್ಲ, ಅವರು ಇತಿಹಾಸ ತಿಳಿದಂತಹ ವ್ಯಕ್ತಿಗಳವರು. ಈಗ ನೀವು ಹೇಳ್ತೀರಲ್ಲ ಸಿದ್ದರಾಮಯ್ಯನವರೇ, ಮಾತಿಗೆ ಮುಂಚೆ ನಾನು LLB ಮಾಡ್ಕೊಂಡಿದ್ದೀನಿ, ಲಾ ಮಾಡಿದ್ದೀನಿ, ನಾನು ಲಾ ಇಂದ ನನ್ನ ಗಟ್ಟಿತನ ಇದೆ ಅಂತ. ಇದೇ ಗಟ್ಟಿತನವನ್ನು ಇದೇ ನಿಖೇತ್ ರಾಜ್ ಅವರು ಹೊಂದಿದ್ದಾರೆ. ನಮ್ಮ ಇಡೀ ಕರ್ನಾಟಕದ ಕುರುಬ ಸಮಾಜ ಅಲ್ಲದೆ ಅವರಿಗೆ ಇತರ ಸಮಾಜದವರು ಕೂಡ ಅಭಿಮಾನಿಗಳಿದ್ದಾರೆ. ಅದು ಗೊತ್ತಾ ನಿಮಗೆ? ಯಾಕಂದರೆ ನೀವು ರಾಜಕೀಯ ಬೆಳವಣಿಗೆಗೆ ಅಡಿಪಾಯ ಇಟ್ಟಾಗ ಈ ಥರದ ಹಲವಾರು ನೋವುಗಳಾಗಿರುತ್ತೆ, ನಾವೇ ಆಗಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಅದೇ ಇದನ್ನು ದಯವಿಟ್ಟು ನಮ್ಮ ಸಮಾಜದ ಯುವಕರಿಗೆ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನಮ್ಮ ಸಮಾಜದವ್ರಿಗೆ ಯಾಕೆ ಮಾಡಬೇಡಿ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸಮಾಜದ ಯಾರು ನಿಮ್ಮನ್ನು ದುಂಬಾಲು ಬಿದ್ದು ನಮಗೆ ಕೊಡಿ ಇನ್ನೊಬ್ರನ್ನ ಯಾರೋ ಇನ್ಫ್ಲೂಯೆನ್ಸ್ ತಂದು ನಿಮ್ಗೆ ಒತ್ತಡ ಹೇರೋ ಅಂತ ಅದು ಖಂಡಿತ ಮಾಡೇ ಇಲ್ಲ. ಇಲ್ಲಿವರೆಗೂ ಮಾಡಿದ್ದಾರೆ ಹೇಳಿ? ಖಂಡಿತ ಮಾಡಿಲ್ಲ. ಹರಿಯೋ ನೀರಿಗೆ ದೊಣ್ಣೆ ನಾಯಕನ ಹಪ್ಪಣೆ ಅನ್ನಂಗೆ ಹಪ್ಪಣೆ ಕೇಳ್ಕೊಂಡೇ ಕೂತಿದ್ದೀವಿ ನಾವು. ಇವತ್ತಿಗೂ ಕೂಡ ಆ ಅಪ್ಪಣೆಯಲ್ಲೇ ಇದ್ದು ಆ ಅಪ್ಪಣೆ ಮೇರೆಗೇನೆ ನಾವು ಈ ಒಂದು ನಿಖೇತ್ ರಾಜ್ ಅವರಿಗೆ ಏನೋ ಒಂದು ಸ್ಥಾನಮಾನ ಸಿಕ್ತು ಬಿಡಪ್ಪ ಅಂತ ಹೇಳ್ಬಿಟ್ಟು
ಒಂದು ತೃಪ್ತಿಯನ್ನು ಕಂಡಿದ್ವಿ. ಈಗ ಹೇಳ್ದೆ ಕೇಳ್ದೆ 2 ದಿನದಲ್ಲೇ ನೀವು ಚೇಂಜ್ ಮಾಡಿರೋದ್ರಿಂದ ದಯವಿಟ್ಟು ತುಂಬ ನೋವಾಗಿದೆ. ಅದು ನಿಮಗೆ ಅಕ್ಷರಗಳ ರೂಪಗಳಲ್ಲಿ ಅಥವಾ ನಮ್ಮ ಬಾಯಿ ಮಾತಿನಲ್ಲಿ ಹೇಳಿದರೆ ಆಗಲ್ಲ. ಯಾಕಂದರೆ ಮನಸ್ಥಿತಿ ಹೆಂಗಾಗಿದೆ ಅಂತಂದರೆ ಈ ರಾಜಕೀಯ ಹೊಲಸೆ ಬೇಡಪ್ಪ ಅನ್ನಂಗಾಗಿದೆ. ಹೊಲಸು ರಾಜಕೀಯ. ನೀವು ಯೋಚನೆ ಮಾಡಿ, ಪಕ್ಕದಲ್ಲಿ ಯಾವುದೋ ಒಂದು ಕಾರ್ಯಕ್ರಮದ ಚೇರ್ ಹಾಕಿ ನೀವು ಇದೀ ಚೇರಲ್ಲ, ನೀವು ಆ ಚೇರಿಗೆ ಹೋಗಿ ಅಂತ ಅಂದಾಗ ನಮ್ಗೆ ಎಷ್ಟು ಬೇಜಾರಾಗುತ್ತೆ. ಅಂದರೆ ಅಧಿಕಾರದಲ್ಲಿ ನೀವು ಕೂರಿಸಿ ಅಧ್ಯಕ್ಷ ಸ್ಥಾನ ಅಂತ ಕೂರಿಸ್ಬಿಟ್ಟು ಇಲ್ಲಪ್ಪ ನೀನು ಉಪಾಧ್ಯಕ್ಷ ಸ್ಥಾನ ಕೂತ್ಕೋ ಅಂತ ಅಂದರೆ ಹೆಂಗಾಗಿರ್ಬೇಕು ಹೇಳಿ. ದಯವಿಟ್ಟು ನಮ್ಮ ಸಮಾಜವನ್ನು ಇಷ್ಟೊಂದು ಕೀಳುಮಟ್ಟದಲ್ಲಿ ಇಷ್ಟೊಂದು ನಿಕೃಷ್ಟವಾಗಿ ನೋಡಬೇಡಿ. ಯಾಕಂದರೆ ರಾಜಕೀಯದಲ್ಲಿ ಇರುವಂಥವರಿಗೆ ಸಮಾಜದ ಘನತೆ ಗೌರವ ಏನು ಇದೆಲ್ಲ ನಿಮ್ಗೆ ಏನಾಗುತ್ತೆ ಅಂದರೆ ಏನೋ ಎಸ್ಟಾಬ್ಲಿಷ್ಮೆಂಟ್ಗೆ ಅಥವಾ ನಿಮ್ಮ ಇದಕ್ಕೆ ಮಾತ್ರ ಅಂದ್ಕೊಂಡಿದ್ದೀರ. ದಯವಿಟ್ಟು ಅಲ್ಲ. ನಮ್ಮದೇ ಆದ ಒಂದು ಸಂಸ್ಕಾರ ಇದೆ, ನಮ್ಮದೇ ಆದ ಒಂದು ಸಂಸ್ಕೃತಿ ಇದೆ, ನಮ್ಮದೇ ಆದ ಒಂದು ಗೌಪ್ಯವಾಗಿ ಇಡುವಂತಹ ಎಲ್ಲ ಮಹತ್ವತರದಾದ ಒಂದು ಇತಿಹಾಸ ಹೊಂದಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಈ ಒಂದು ಮಾತೇನೇ ಕೇಳ್ತಿದ್ದಂದ್ರೆ ಅಷ್ಟು ನೋವಾಗಿದೆ ನಮಗೆ. ನಿಖೇತ್ ರಾಜ್ ಇವತ್ತು ನಿನ್ನೆ ಮೊನ್ನೆ ಬಂದವ್ರಿಗೂ ಕೊಡಿ ಅಂತ ಹೇಳ್ತಾ ಇಲ್ಲ ಸರ್ ನಾವು. ಇದೇ ನಿಖೇತ್ ರಾಜ್ ಅವರು 10-12 ವರ್ಷದಿಂದ ಕಾಂಗ್ರೆಸ್ ವಕ್ತಾರರಾಗಿ ಕೆಲಸ ಮಾಡಿದ್ದಾರೆ. ಅವರು ಎಷ್ಟು ಬೇರೆ ಬೇರೆ ಇದರಲ್ಲಿ ಅವಕಾಶ ಇದ್ದು ಕೂಡ ಅವರು ಇಲ್ಲ ನಮ್ಮದೇ ಆದ ಒಂದು ಏನೋ ನಮ್ಮ ಇದರಲ್ಲಿ ನಾವು ಇರಬೇಕು, ಈ ಒಂದು ಕಾಂಗ್ರೆಸ್ ಇದರಲ್ಲಿ ಇರುವಂತಹ ಅಂಶಗಳನ್ನು ನಾನು ಸಮಾಜಕ್ಕೆ ಮುಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೋಮ್ ವರ್ಕ್ ಮಾಡಿರೋದನ್ನ ನಾವೆಲ್ಲ ನೋಡಿದ್ದೀವಿ. ದಯವಿಟ್ಟು ಹೇಳ್ತೀನಿ, ಈ ಏನು ಚೇಂಜ್ ಮಾಡಿದಿರೋ, ಯಾಕಂದರೆ ನಾವು ಯಾವುದೋ ಒಂದು ಕೊಟ್ಟಿರೋದನ್ನು ಬಿಟ್ಟು ಬನ್ನಿ ಅಂತ ನಾವು ಹೇಳಲ್ಲ, ದಯವಿಟ್ಟು ಹೇಳಬೇಡಿ. ಬಟ್ ಇರಲಿ, ಬಟ್ ಇದೇ ತರಹ ಇನ್ನು ಯಾವತ್ತೂ ಹಿಂಗೆ ಮಾಡೋಕ್ಕೆ ಹೋಗಿ ನಮಗೆ ಅಂತ ಅಲ್ಲ, ಬೇರೆ ಯಾರಿಗೂ ಹಿಂಗೆ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ತುಂಬ ನೋವಿನಿಂದ ಕೇಳ್ಕೊತೀನಿ. ಆದರೆ ಸಪೋರ್ಟ್ ಮಾಡಿ. ಆಗಿಲ್ಲ ಅಂತಂದರೆ ನಿಮ್ಮೊಬ್ಬರಿಗೆ ನಾವು